ನಾಯಕ ಆರ್ ಅಶೋಕ್ ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಹಿರಿಯ ನಟಿ, ಮೇರು ನಟರ ಜೊತೆ ಕೆಲಸ ಮಾಡಿದಂಥವ್ರು ಇವತ್ತು ನಮ್ಮನ್ನಾಗಲಿದ್ದಾರೆ. ಭಾಳ ನೋವು ತರುವಂಥ ಸಂಗತಿ. ಹಲವಾರು ಒಂದಲ್ಲ 10 ಬಾರಿ ಭೇಟಿ ಮಾಡಿದ್ದೀನಿ. ನಮಗೆ ದೂರದ ಸಂಬಂಧಿನೂ ಕೂಡ ಹೌದು. ಅಂಥ ಕಾಲದಲ್ಲೇ ಅಂಥ ಒಂದು ಸುಮಾರು 50-60 ವರ್ಷಗಳನ್ನೇ ಹಿಂದೆನೇ ಕೂಡ ಚಲನಚಿತ್ರ ರಂಗದಲ್ಲಿ ಹೀರೋಗಳೂ ಕಾಯಬೇಕಾಯಿತು ಇವರ ಕಾಲರ್ ಶೀಟ್ಗೆ. ಆ ಥರದ ಒಂದು ಚಲನಚಿತ್ರದಲ್ಲಿ ಚಾಪನ್ನು ಒತ್ತಿದ್ದಾರೆ. MGR ಇರ್ಬೋದು, ರಾಜ್ಕುಮಾರ್ ಇರ್ಬೋದು, NTR ಇರ್ಬೋದು. ಈ ಥರದ ಮೇರು ನಟರ ಜೊತೆ ಆ್ಯಕ್ಟಿಂಗ್ ಮಾಡಿ ಸೈ ಅನ್ಸ್ಕೊಂಡಂಥ ನಟಿ. ನೀವು ಕೊನೆಯದಾಗಿ ಅವರನ್ನು ಭೇಟಿಯಾಗಿದ್ದು ಏನಾದ್ರು? ಅವ್ರಿಗೆ ಜೀವಮಾನದ ಪ್ರಶಸ್ತಿ ಒಂದನ್ನು ಕೊಟ್ಟಿರಿ. ಆ ಸಂದರ್ಭದಲ್ಲಿ ನಾನು ಅವ್ರಿಗೆ ಜೀವಮಾನ ಪ್ರಶಸ್ತಿಯನ್ನು ಕೊಡುವಂಥ ಸಂದರ್ಭದಲ್ಲೂ ಕೂಡ ಅದು ಜೊತೆಲಿದ್ದೆ, ಆ ವೇದಿಕೆಯಲ್ಲಿ ಇದ್ದು ಅವ್ರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೀನಿ. ಭಾಳ ಬಾರಿ ಭೇಟಿ ಮಾಡಿದ್ದೀನಿ. ಒಳ್ಳೆ ನಗುಮುಖದ ಕಲಾವಿದೆ. ಎಲ್ಲ ಕಲಾವಿದರನ್ನು ಭಾಳ ಪ್ರೀತಿಯಿಂದ ಕಾಣ್ತಾ ಇದ್ದರು. ನಮ್ಮ ಇಲ್ಲಿನ ಕರ್ನಾಟಕದ ನಿವಾಸಿ, ಅದು ಬೆಂಗಳೂರು ಮಲ್ಲೇಶ್ವರದ ನಿವಾಸಿಯಾಗಿ ಇದೇ ಮನೆಯಲ್ಲಿ ಭಾಳ ವರ್ಷಗಳ ಕಾಲ ಇದ್ದಾರೆ. ಸೊ ದುಃಖ ಆಗ್ತಾ ಇದೆ. ಸರ್, ಈಗ ಕುಟುಂಬದವರನ್ನ ಭೇಟಿ ಮಾಡಿದ್ರಿ. ಸೊ ಎಲ್ಲಿ ಅಂತ್ಯಕ್ರಿಯೆ ಆ ಥರದ್ದು ಏನಾದರೂ ಡಿಸ್ಕಷನ್ ಮಾಡಿ? ಇನ್ನು ಆ ಥರದ್ದೇನು ಮಾಡಿಲ್ಲ. ಅವ್ರದ್ದು ಕೊಡಿಗೆಹಳ್ಳಿಯಲ್ಲಿ ಜಾಗ ಇದೆ. ಸುಮಾರು ಒಂದು 5-6 ಎಕರೆ ಜಮೀನು ಕೂಡ ಇದೆ. ಅವರ ಹಸ್ಬೆಂಡು BL ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು. ಸೊ ಅವ್ರದ್ದು ಜಮೀನಿದೆ. ಗೊತ್ತಿಲ್ಲ ಅಲ್ಲೇ ಮಾಡ್ಬೋದನೋ ಅಥವಾ ಎಲ್ಲಿ ಮಾಡ್ತಾರೆ ಇನ್ನೂ ತೀರ್ಮಾನ ಮಾಡಿಲ್ಲ. ಮೋಸ್ಟ್ಲಿ ನಾಳೆ ಅಂತ್ಯ ಸಂಸ್ಕಾರನ ಮಾಡ್ತಾರೆ ಅಂತ ಅವರ ಕುಟುಂಬದ ಮೂಲಗಳು ತಿಳಿಸಿದ್ದಾರೆ. ಸರ್, ಸರ್ಕಾರದ ವತಿಯಿಂದ ಅಂತ್ಯಕ್ರಿಯೆಗೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತೀರಾ ನೀವು? ಹೇಗೆ? ನ್ಯಾಚುರಲ್ಲಾಗಿ ಅವ್ರಿಗೆ ಹಲವಾರು ರಾಷ್ಟ್ರೀಯ ಪದ್ಮಶ್ರೀ, ಪದ್ಮಭೂಷಣ ಈ ಥರದ್ದೆಲ್ಲ ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದೆ. ಕರ್ನಾಟಕದ ಪ್ರಶಸ್ತಿಗಳನ್ನು ನಾವು ಕೊಟ್ಟಿದ್ದೀರಿ. ಅದನ್ನು ನ್ಯಾಚುರಲ್ಲಾಗಿ ಕರ್ನಾಟಕ ಸರ್ಕಾರ ಅವ್ರಿಗೆ ಸಕಲ ಗೌರವವನ್ನು ಕೊಟ್ಟು ಅವರ ಅಂತ್ಯ ಸಂಸ್ಕಾರನ ನೆರವೇರಿಸುವಂತಕ್ಕೆ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತೈತೆ ಅನ್ನೋ ವಿಶ್ವಾಸ ನನಗೆ. ಇವಿಷ್ಟು ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.